ನಮಸ್ಕಾರ ಕನ್ನಡಿಗರೇ, ನಮ್ಮ ನಾಡು ನುಡಿಯ ಹೆಮ್ಮೆಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯ, ಕನ್ನಡ ನಾಡು, ಕನ್ನಡ ಭಾಷೆ ಬೆಳೆಯಲು ನಾವು ಏನು ಮಾಡಬೇಕು. ಕನ್ನಡ ನಮ್ಮ ಮಾತು, ನಮ್ಮ ಮಾಯೆ, ನಮ್ಮ ಜೀವ. ಈ ವಿಡಿಯೋ ಕೊನೆಗೊಳ್ಳುವಷ್ಟರಲ್ಲಿ ನಾವು ಕನ್ನಡಕ್ಕಾಗಿ ಒಂದಿಷ್ಟು ಹೊಸ ಕೆಲಸ ಮಾಡುವ ನಿರ್ಧಾರ ಮಾಡೋಣ. ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಗೆಳೆಯರೆ. ನವೆಂಬರ್ 1 ಈ ದಿನ ಕನ್ನಡಿಗರಿಗೆ ಕೇವಲ ಒಂದು ದಿನವಲ್ಲ, ಇದು ಹೆಮ್ಮೆಯ ದಿನ, ಗೌರವ ದಿನ. ಎಲ್ಲಾ ಕಡೆ ಕೆಂಪು ಕೇಸರಿ ಬಾವುಟ ಹಾರುತ್ತದೆ. ಪ್ರತಿ ಮನೆಯಲ್ಲಿ ಕನ್ನಡದ ನಗು ಕಾಣಿಸುತ್ತದೆ. ಪ್ರತಿ ರಸ್ತೆಯಲ್ಲಿ ನಮ್ಮ ನಾಡಿನ ಸದ್ದು ಕೇಳುತ್ತದೆ. ಈ ದಿನ ಕನ್ನಡಿಗರು ಹಬ್ಬದಂತೆ ಆಚರಿಸ್ತಾರೆ. ಸ್ಕೂಲ್ ನಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತಾರೆ, ಕಾಲೇಜ್ ನಲ್ಲಿ ರ್ಯಾಲಿ ಮಾಡ್ತಾರೆ, ಆಫೀಸ್ ನಲ್ಲಿ ಕನ್ನಡ ಡ್ರೆಸ್ ಡೇ ಮಾಡ್ತಾರೆ, ವಿಲೇಜ್ ನಲ್ಲಿ ಫಾಕ್ ಡಾನ್ಸ್ ಮಾಡ್ತಾರೆ, ಸಿಟಿನಲ್ಲಿ ರಾಜ್ಯೋತ್ಸವ ಅವಾರ್ಡ್ ಕೊಡ್ತಾರೆ. ಪ್ರತಿ ಕನ್ನಡಿಗನಿಗೂ ಇದು ಹೆಮ್ಮೆಯ ದಿನ. ಕನ್ನಡ ರಾಜ್ಯೋತ್ಸವ ಅಥವಾ ರಾಜ್ಯೋತ್ಸವದ ದಿನ ನಮ್ಮ ನಾಡು ನುಡಿ ಒಂದಾದ ದಿನವನ್ನು ಆಚರಿಸುವ ವಿಶೇಷ ದಿನವಾಗಿದೆ. ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದೇ ರಾಜ್ಯದಡಿ ತರಬೇಕು ಎಂಬ ಆಶಯ 19ನೇ ಶತಮಾನದಲ್ಲಿ ಕನ್ನಡ ಹೋರಾಟಗಾರರಲ್ಲಿ ಮೂಡಿತ್ತು. ಈ ಕನಸನ್ನು ಸಾಕಾರಗೊಳಿಸಲು ಅನೇಕ ಮಹನೀಯರು ಶ್ರಮಿಸಿದರು. ಆಳೂರು ವೆಂಕಟರಾಯರು, ಕುವೆಂಪು, DVGS ಹರಿಹರ, ಇನ್ನು ಹಲವಾರು ಕನ್ನಡ ತಾತ್ವಿಕ ಹೋರಾಟಗಾರರು ಇದರಲ್ಲಿ ಪಾಲ್ಗೊಂಡಿದ್ದರು. ಈ ಹೋರಾಟದ ಫಲವಾಗಿ 1956 ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ರಚನೆಯಾಯಿತು. ಮೊದಲಿಗೆ ಇದನ್ನು ಮೈಸೂರು ರಾಜ್ಯವೆಂದು ಕರೆಯಲಾಗುತ್ತಿತ್ತು. ನಂತರ 1973ರಲ್ಲಿ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಅಧಿಕೃತವಾಗಿ ನೀಡಲಾಯಿತು. ಕನ್ನಡಿಗರ ಭಾಷಾ ಏಕತೆ, ಸಾಂಸ್ಕೃತಿಕ ವೈವಿಧ್ಯ, ಭೂಮಿ, ಜಲ, ನಾಡಹಬ್ಬ, ಹಬ್ಬ ಹರಿದಿನಗಳ ಗೌರವ, ನಮ್ಮ ಇತಿಹಾಸ ಮತ್ತು ಪರಂಪರೆಯ ಪುನರಾಚರಣೆ, ಇವುಗಳೆಲ್ಲವನ್ನು ಈ ದಿನ ವಿಶೇಷವಾಗಿ ನೆನಪಿಸಿಕೊಳ್ಳಲಾಗುತ್ತದೆ. ಕನ್ನಡ ರಾಜ್ಯೋತ್ಸವದೊಂದು ಸಂಪೂರ್ಣ ಕರ್ನಾಟಕ ರಾಜ್ಯ ಕೇಸರಿ ಕೆಂಪು ಧ್ವಜಗಳ ನಯಮನೋ ಸೊಬಗಿನಿಂದ ಕಂಗೊಳಿಸುತ್ತದೆ. ಸರ್ಕಾರ ಕನ್ನಡ ರಾಜ್ಯ ಪ್ರಶಸ್ತಿಗಳನ್ನು ವಿತರಿಸುತ್ತದೆ. ಶಾಲಾ ಕಾಲೇಜುಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತವೆ. ಕನ್ನಡದ ಗೀತೆ, ನೃತ್ಯ, ನಾಟಕ, ಜಾನಪದ ಸಂಗೀತ, ಸಾರ್ವಜನಿಕ ಸ್ಥಳಗಳಲ್ಲಿ ಕನ್ನಡ ಬಾವುಟ ಹಾರಿಸಲ್ಪಡುತ್ತದೆ. ಕನ್ನಡ ಭಾಷೆ 2000 ವರ್ಷಗಳ ಇತಿಹಾಸವಿರುವ ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದಾಗಿದೆ. ಕವಿರಾಜ್ಯ ಮಾರ್ಗ ಕನ್ನಡದ ಮೊದಲ ವಿಮರ್ಶಾ ಕೃತಿ. ಪಂಪ, ರನ್ನ, ಪೊನ್ನ, ಕರ್ನಾಟಕದ ಆದಿಕವಿ ತ್ರಯ, ಕುವೆಂಪಿನ ರಾಷ್ಟ್ರಕವಿ, ವಚನ ಸಾಹಿತ್ಯದ ಸಂಪತ್ತು, ಜಾನಪದ, ಯಕ್ಷಗಾನ, ಗಮಕ, ಭರತನಾಟ್ಯ ಕನ್ನಡ ಸಂಸ್ಕೃತಿಗೆ ವಿಶೇಷ ಆಭರಣಗಳು. ಮೊಬೈಲ್ ಯುಗದಲ್ಲಿ ಕನ್ನಡದ ಮೌಲ್ಯ ಇನ್ನೂ ಹೆಚ್ಚಾಗಿದೆ. ತಂತ್ರಜ್ಞಾನದಲ್ಲಿ ಕನ್ನಡ ಬಳಕೆ, ಕನ್ನಡ ಮಾಧ್ಯಮ, ಚಿತ್ರರಂಗ, ಯೂಟ್ಯೂಬ್ ಮೂಲಕ ಜಾಗೃತಿ, ಕನ್ನಡದಲ್ಲಿ ವ್ಯವಹಾರ, ಶಿಕ್ಷಣ, ಸಂಶೋಧನೆಗೆ ಉತ್ತೇಜನ. ಕನ್ನಡ ಉಳಿಸಬೇಕಾದರೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡಬೇಕು. ಕನ್ನಡವಿರಲಿ ಹೃದಯದಾಳದಲ್ಲಿ, ನಾಡು ನಲಿಯಲಿ ನಮ್ಮ ಕೈಯಲ್ಲಿ. ವೀಕ್ಷಕರೇ, ಇಂದಿನ ಜಗತ್ತಿನಲ್ಲಿ ಸುಮಾರು 7,000 ಭಾಷೆಗಳು ಚಾಲ್ತಿಯಲ್ಲಿವೆ. ಇದರಲ್ಲಿ 1200 ಭಾಷೆಗಳು ಈಗಾಗಲೇ ನಾಶ ಆಗಿವೆ. 3,000 ಭಾಷೆಗಳು ನಾಶದ ಅಂಚಿಗೆ ಬಂದು ತಲುಪಿವೆ. ಈ ರೀತಿ ಭಾಷೆಗಳು ಹೇಗೆ ನಾಶವಾಗ್ತವೆ ಅಂದ್ರೆ ಜನಸಂಖ್ಯೆ ಕಡಿಮೆ ಆಗೋದ್ರಿಂದ, ಅಥವಾ ಜನಸಂಖ್ಯೆ ಇದ್ದರೂ ಅದನ್ನು ಮಾತನಾಡುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬೇರೆ ಭಾಷೆ ನಮ್ಮ ಮೇಲೆ ಒತ್ತಡ ಇರುತ್ತೆ. ನಾವು ನಮ್ಮ ಭಾಷೆಯನ್ನ ನಾವು ದೂರ ಮಾಡ್ತೀವಿ. ನಮ್ಮ ಭಾಷೆಯ ಮೇಲೆ ನಮ್ಗೆ ಅಭಿಮಾನ ಇರೋದಿಲ್ಲ. ಶಿಕ್ಷಣದಿಂದ ನಮ್ಮ ಭಾಷೆ ದೂರವಾಗ್ತೈತೆ. ಪರಭಾಷೆಯ ಕಡೆ ನಾವು ಆಕರ್ಷಿಸಲಾಗ್ತೀವಿ. ಯುವ ಪೀಳಿಗೆ ಹೊಸ ಭಾಷೆಗಳನ್ನ ಹುಟ್ಟು ಹಾಕುತ್ತೆ. ಈ ರೀತಿ ಅನೇಕ ಕಾರಣಗಳಿಂದ ಒಂದು ಭಾಷೆ ನಾಶವಾಗುತ್ತೆ. ಕೇವಲ ಭಾಷೆ ನಾಶವಾಗೋದಲ್ಲ, ನಮ್ಮ ಸಂಸ್ಕೃತಿ ನಾಶವಾಗುತ್ತೆ, ನಮ್ಮ ಸಂಬಂಧಗಳು ನಾಶವಾಗುತ್ತೆ, ನಮ್ಮ ಅಭಿಮಾನ ನಾಶವಾಗುತ್ತೆ. ಕೊನೆಗೆ ನಮ್ಮ ಜಲ, ನೆಲ ಎಲ್ಲವನ್ನು ನಾವು ಕಳ್ಕೊಳ್ಬೇಕಾಗುತ್ತೆ. ಆದ್ರಿಂದ ಮೊದಲು ನಾವು ನಮ್ಮ ಭಾಷೆಯ ಮೇಲೆ ನಮ್ಗೆ ಅಭಿಮಾನ ಬರ್ಬೇಕು. ಅದನ್ನ ನಾವು ಪ್ರೀತಿಸ್ಬೇಕು. ಅದನ್ನ ನಾವು ಬೇರೆಯವ್ರ ಜೊತೆ ಮಾತನಾಡಬೇಕು. ಈ ರೀತಿ ಮಾಡೋದ್ರಿಂದ ಭಾಷೆ ಉಳಿತೈತೆ, ಬೆಳಿತೈತೆ. ಖಾಲಿ ಇಂಗ್ಲಿಶಿನ ವ್ಯಾಮೋಹಕ್ಕೆ ಸಿಲುಕಿ ನಾವು ನಮ್ಮ ಭಾಷೆಯನ್ನ ದೂರ ಮಾಡಿದ್ರೆ ಅದು ಒಂದಲ್ಲ ಒಂದು ದಿನ ನಾಶವಾಗೋದು ಖಂಡಿತ. ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದು ಸಂಬಂಧ ಉಳಿಯೋದು ಸಾಮಾನ್ಯ ಜನರಿಂದ, ಅದು ಸರ್ಕಾರದಿಂದಲ್ಲ. ಅದು ನಾಶವಾಗೋದು ಅದೇ ರೀತಿ. ಅದು ಸರ್ಕಾರ ಯಾವುದೇ ಭಾಷೆಯನ್ನ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಜನಸಾಮಾನ್ಯರೇ ಅದನ್ನ ನಾಶ ಮಾಡ್ತಾರೆ. ಯಾಕೆಂದಾಗ ಅದನ್ನ ಚಾಲ್ತಿಲಿ ಯಾರು ಇಟ್ಕೊಳ್ಳೋದಿಲ್ಲ, ಅವಾಗ ಆ ಭಾಷೆ ನಾಶವಾಗುತ್ತೆ. ಇದನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು ಅಂದ್ರೆ ನಾವ್ ಏನೇನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ ಬನ್ನಿ. ನಮ್ಮ ದೈನಂದಿನ ಜೀವನದಲ್ಲಿ ಮನೆ, ಸ್ನೇಹಿತರು, ಅಂಗಡಿ, ಕಚೇರಿ ಎಲ್ಲಾ ಕಡೆ ನಾವು ಕನ್ನಡ ಮಾತನಾಡ್ಬೇಕು. ವಾಟ್ಸಾಪ್, ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡವನ್ನ ಬಳಕೆ ಮಾಡ್ಬೇಕು. ನಾವ್ ಏನ್ ಬರೀತೀವಿ, ಏನ್ ಹೇಳಕ್ ಕೊಡ್ತೀವೋ ಅದನ್ನ ಕನ್ನಡದಲ್ಲಿ ಹೇಳಿ. ಅದು ನಾವು ಕನ್ನಡಕ್ಕೆ ಅರ್ಥವಾಗುತ್ತೆ. ಆದ್ರೆ ಇಂಗ್ಲಿಷ್ ನಲ್ಲಿ ಏನು ನೀವು ಟ್ರಾನ್ಸ್ಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಬರೀರಿ, ಅವ್ರಿಗೆ ಅದು ಕನ್ನಡ ಭಾಷೆ ಆಗುತ್ತೆ. ಕನ್ನಡ ಕಾದಂಬರಿ, ಕತೆ, ಕವಿತೆ, ವಾರಪತ್ರಿಕೆ ಓದಬೇಕು. ಮಕ್ಕಳಿಗೆ ಕನ್ನಡದಲ್ಲೇ ಮಾತನಾಡಕ್ ಕಲಿಸ್ಬೇಕು. ಮನೆ ಪುಸ್ತಕಾಲಯದಲ್ಲಿ ಕನಿಷ್ಠ ಒಂದು 10 ಪುಸ್ತಕನಾದ್ರೂ ನಾವು ತಗೊಂಡೋಗಿ ಮನೆಯಲ್ಲಿ ಇಟ್ಕೋಬೇಕು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಾಪ್ ಸ್ಟೇಟಸ್ ನಲ್ಲಿ ನಾವು ಕನ್ನಡದಲ್ಲೇ ಟೈಪಿಂಗ್ ಮಾಡ್ಬೇಕು. ಕನ್ನಡ ಕವನ, ಸಾರಾಂಶ, ಲೇಖನ ಸಣ್ಣದಿದ್ದರೂ ಬರೆಯಬೇಕು. ಅದನ್ನೇ ಮಕ್ಕಳಿಗೆ ಕನ್ನಡ ಬರವಣಿಗೆ ನಾವು
ನಾವು ಕಲಿಸ್ಬೇಕು. ಕನ್ನಡ ಸಿನಿಮಾಗಳನ್ನು ನೋಡ್ಬೇಕು, ವೆಬ್ ಸೀರೀಸ್ ಗಳನ್ನು ನೋಡಿ ಕನ್ನಡದವ, ಜಾನಪದ, ಯಕ್ಷಗಾನ, ಇಂಥ ಸಾಂಸ್ಕೃತಿಕ ಕನ್ನಡ ನಾಟಕಗಳನ್ನ ನೋಡಿ, ಕನ್ನಡ ಮ್ಯೂಸಿಕ್ ಅನ್ನು ಮಾಡಿ, ಕನ್ನಡ ಮ್ಯೂಸಿಕ್ ಅನ್ನ ನೋಡಿ ಕಲೀರಿ. ಸುಗಮ ಸಂಗೀತ, ಜಾನಪದ ಗೀತೆ ಇವೆಲ್ಲವನ್ನ ನೀವು ಕಲೀರಿ, ಇನ್ನೊಬ್ಬರಿಗೂ ಅದನ್ನ ಶೇರ್ ಮಾಡಿ. ನೀವು ಅಂಗಡಿಗಳಿಗೆ ಹೋದಾಗ ಎಲ್ಲಿ ಯಾವ ಅಂಗಡಿನಲ್ಲಿ ಕನ್ನಡದ ಬೋರ್ಡ್ ಹಾಕಿರ್ತಾರೋ ಆ ಅಂಗಡಿಗೆ ಹೋಗಿ ನೀವು ಪರ್ಚೇಸ್ ಮಾಡಿ. ಆ ಅಂಗಡಿಯವ್ರ ಜೊತೆ ನೀವು ಕನ್ನಡದಲ್ಲಿ ಮಾತನಾಡಿ, ಅವ್ರು ಯಾವುದೇ ಭಾಷೆನಲ್ಲಿ ಮಾತಾಡ್ಲಿ, ನೀವು ಕನ್ನಡದಲ್ಲೇ ಮಾತಾಡಿ. ಅವ್ರ ಭಾಷೆ ನಿಮ್ಗೆ ಅರ್ಥವಾಗಿದೆಯಲ್ಲ, ನೀವು ಕನ್ನಡದಲ್ಲಿ ಮಾತಾಡಿ. ಈ ರೀತಿ ಎಲ್ಲ ಮಾತಾಡೋದ್ರಿಂದ ಅವರು ಬೇರೆ ಭಾಷೆಯವರು ನಮ್ಮ ಭಾಷೆ ಕಲಿತಾರೆ. ನಾವು ಅವ್ರ ಭಾಷೆ ಮಾತಾಡಿದ ತಕ್ಷಣ ಅವ್ರು ಕಲಿಯೋ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಅವ್ರಿಗೆ ಎಲ್ಲ ವ್ಯವಹಾರ ನಡೀತಾ ಇದೆ. ಮತ್ತೆ ಈ ಕನ್ನಡ ಕಲ್ತು ಏನು ಪ್ರಯೋಜನ? ಈಗಾಗಲೇ ನನ್ನ ಮನೆಯೆಲ್ಲ ನೋಡಿದ್ವಿ ನಾವು, ಬೆಂಗಳೂರಿನಲ್ಲಿ ಕೆಲವು ಹೋಟ್ಲುಗಳಲ್ಲಿ ಕನ್ನಡನ ಮಾತಾಡೋಗಿಲ್ಲ. ಆದ್ರಿಂದ ನಾವು ವ್ಯವಹಾರ ಮಾಡ್ಬೇಕಾದಾಗ ಕನ್ನಡದಲ್ಲಿ ಮಾತಾಡಿ, ಕನ್ನಡದವ್ರ ಜೊತೆ ವ್ಯವಹಾರ ಮಾಡಿ. ನಿಮ್ಮ ಮೊಬೈಲ್ ನಲ್ಲಿ ಕನ್ನಡ ಕೀಬೋರ್ಡ್ ನ ಕೇಳಿ, ಕನ್ನಡ ಚಾನೆಲ್ಗಳು ನೋಡಿ, ಯೂಟ್ಯೂಬ್ ಚಾನೆಲ್, ವಾಟ್ಸ್ಆಪ್ ಗಳಲ್ಲಿ ಕನ್ನಡದಲ್ಲೇ ನೀವು ಸ್ಟೇಟಸ್ ಹಾಕಿ. ಈ ರೀತಿ ಮಾಡೋದ್ರಿಂದ ಒಂದು ಭಾಷೆ ಉಳಿತೈತೆ, ಒಂದು ಭಾಷೆ ಬೆಳಿತೈತೆ. ನವೆಂಬರ್ 10 ಅಂದ್ರೆ ನಾವು ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಿ. ಇದು ಬಾವುಟ ಕಟ್ಕೊಂಡು ಆಟೋದಲ್ಲೋ ಕಾರ್ನಲ್ಲೋ ತಿರುಗಾಡಿದ ಕ್ಷಣದಲ್ಲಿ ಒಂದು ಭಾಷೆ ಉಳಿಯೋದಿಲ್ಲ. ನಾವು ಅದನ್ನ ಮಾತನಾಡ್ಬೇಕು. ನಾನು ಇವಾಗೆಲ್ಲ ಏನ್ ಹೇಳಿದ್ದು ಆ ರೀತಿ ಎಲ್ಲ ನಾವು ನಡ್ಕೋಬೇಕು. ಬರೆಯೋದು ಓದೋದನ್ನ ನಾವು ಕನ್ನಡದಲ್ಲೇ ಮಾಡ್ಬೇಕು. ನಾವು ಇಂಗ್ಲಿಷ್ ಅವಶ್ಯಕತೆ ಖಂಡಿತ ಇದೆ. ಇವತ್ತಿನ ಸಮಾಜಕ್ಕೆ ಇಂಗ್ಲಿಷ್ ಬೇಕು. ಇಂಗ್ಲಿಷ್ ಇದ್ದೇನೆ ಜೀವನ ನಡೀಲಿಕ್ಕೆ ಬರ್ತದೆ. ಕೆಲವೊಂದು ಇಂಜಿನಿಯರ್, ಡಾಕ್ಟರ್ಗಳು ಇವರೆಲ್ಲ ಓದ್ಬೇಕು ಅಂದಾಗ, ನಾವು ಸಾಫ್ಟ್ವೇರ್ ಕಂಪನಿನಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಇಂಗ್ಲಿಷಿನ ಅವಶ್ಯಕತೆ ಇದೆ. ಆದ್ರೆ ಅದನ್ನ ಅಷ್ಟೇ ಆ ಜಾಗದಲ್ಲಿ ಮಾತ್ರ ಉಪಯೋಗಿಸಿ. ನಂತರ ಅಲ್ಲಿ ಏನಾದ್ರೂ ನಿಮ್ಗೆ ಕನ್ನಡದವ್ರು ಸಿಕ್ಕಿದ್ರೆ ನೀವು ಕನ್ನಡದಲ್ಲೇ ಮಾತಾಡಿ. ನಮಗೂ ಅನೇಕ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ಪರಿಚಯ ಇದ್ದಾರೆ. ಅವರು ಕೆಲವೊಂದ್ ಸಾರಿ ನಾನು ಅವ್ರ ಮನೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನು ನೋಡಿದ್ದೀನಿ, ಕೆಲವರು ಜನ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇರ್ತಾರೆ, ಕೆಲವು ಸಾರಿ ಕನ್ನಡದಲ್ಲಿ ಮಾತಾಡ್ತಾರೆ. ನಾನೇ ಎಷ್ಟೋ ಸಾರಿ ಕೇಳಿದೀನಿ, ಸರ್ ಕನ್ನಡದಲ್ಲೇ ಮಾತಾಡ್ತಾ ಇದ್ದಾರೆ. ಹೌದು, ಅವ್ರು ನಾವು ಆ ಕಡೆ ಅವ್ರು ಕನ್ನಡದವ್ರೆ, ಅದಕ್ಕೆ ನಾವು ಕನ್ನಡದಲ್ಲೇ ಮಾತಾಡ್ತೀವಿ. ತಪ್ಪೇನಿದೆ ಮೀಟಿಂಗ್ ಅಲ್ಲಿ? ಆ ರೀತಿಯಾಗಿ ಕೆಲವೊಂದು ವಿದ್ಯಾವಂತ ಹುಡುಗರುಗಳ ಹೇಳ್ತಾ ಇದ್ದೀನಿ, ನಿಮ್ಗೆ ಕನ್ನಡದವ್ರು ಯಾರಾದ್ರೂ ಸಿಕ್ಕಿದಾಗ, ಅವ್ನಿಗೆ ಕನ್ನಡ ಬರ್ತಾ ಇದೆ ಅಂದಾಗ ನೀವು ಕನ್ನಡವನ್ನ ಅವ್ರಿಗೆ ಕಲಿಸೋ ರೀತಿಯಲ್ಲಿ ಮಾತಾಡಿ. ನೀವು ಮೊದಲು ಸ್ಟಾರ್ಟ್ ಮಾಡಿ. ಕೆಲವೊಂದು ಭಾಷೆಯವರು, ನನಗೂ ತುಂಬಾ ಜನ ಸಿಕ್ಕಿದ್ದಾರೆ, ಅವ್ರ ಭಾಷೆ ಮೊದಲು ಮಾತಾಡ್ತಾರೆ, ಅವ್ರಿಗೆ ಕನ್ನಡ ಬರುತ್ತೆ, ಆದ್ರೂ ಮೊದಲು ಅವ್ರ ಭಾಷೆ ಮಾತಾಡ್ತಾರೆ. ಯಾಕೆ? ಇವ್ರು ನಮ್ಗೇನಾದ್ರೂ ಅವ್ರ ಭಾಷೆ ಗೊತ್ತಿದೆಯಾ ಅಂತ ತಿಳ್ಕೊಳ್ಳಿಕ್ಕೆ. ಬೈ ಚಾನ್ಸ್ ನಾವೇನಾದ್ರೂ ಅವ್ರ ಭಾಷೆ ಮಾತಾಡಿದ್ರೆ ಏನ್ ಮುಗಿತು, ಅವ್ರು ನಮ್ಮ ಭಾಷೆ ಮಾತಾಡೋದೇ ಇಲ್ಲ. ಅವ್ರ ಭಾಷೆನೇ ಅವ್ರಿಗೆ ವ್ಯವಹಾರವನ್ನ ಮಾಡ್ತಾರೆ, ಮಾತನಾಡಕ್ ಶುರು ಮಾಡ್ತಾರೆ. ಆದ್ರಿಂದ ನಾವು ಮೊದಲು ನಮ್ಮ ಕನ್ನಡ ಭಾಷೆಯನ್ನ ಮಾತಾಡೋಣ. ಅವ್ರಿಗೆ ಏನಾರ ಕನ್ನಡ ಬಂತ ಸರಿ, ಅದರಲ್ಲೇ ವ್ಯವಹಾರ ಮಾಡೋಣ. ಅವ್ರಿಗೆ ಅಷ್ಟು ಚೆನ್ನಾಗಿ ಬರದೇ ಇದ್ರು ಪರವಾಗಿಲ್ಲ, ನಮ್ಗೊಂದು ಚೆನ್ನಾಗಿ ಬರ್ತಾ ಇರ್ತದೆ. ಅವ್ರು ಏನ್ ಹೇಳ್ತಾ ಇದ್ರೆ ನಮ್ಗೊಂದು ಅರ್ಥವಾಗುತ್ತೆ. ಸೊ ಅದೇ ರೀತಿನಲ್ಲಿ ಮಾತಾಡೋದು. ಆಗ ಮಾತಾಡಿದ್ರೆ ಪ್ರತಿಯೊಬ್ಬರಿಗೂ ಕನ್ನಡ ಕಲಿಲೇಬೇಕು ಅಂತ ಆಸಕ್ತಿ ಬರ್ತೈತೆ. ಯಾಕೆಂದ್ರೆ ಕೆಲವೊಂದು ಹೊರಗಡೆಯಿಂದ ಬಂದವರು ಇಲ್ಲಿ ಅವ್ರು ಬದುಕಲಿಕ್ಕೆ ಬಂದಿದ್ದಾರೆ, ಅವ್ರು ನಮ್ ಭಾಷೆ ಕಲಿಲಿಕ್ಕೆ ಬಂದಿಲ್ಲ. ಆದ್ರೆ ನಾವು ಇಲ್ಲಿರೋರು, ನಾವು ಕನ್ನಡದವರು, ನಮ್ಗೆ ಬೇರೆ ದಾರಿನೇ ಇಲ್ಲ. ನಮ್ಮ ಭಾಷೆಯನ್ನ ನಾವು ಹಾಳು ಮಾಡಕ್ ಆಗೋದಿಲ್ಲ, ಅದು ಉಳಿಸ್ಬೇಕು, ಬೆಳೆಸಬೇಕು. ಆವಾಗ್ಲೇ ನಾವು ಇಲ್ಲಿ ಬದುಕಕ್ ಸಾಧ್ಯ. ಇಲ್ಲಾಂದ್ರೆ ಬೇರೆ ಭಾಷೆಯವರು ಬಂದು ಅವ್ರವ್ರು, ಕೆಲವೊಂದು ಸಾರಿ ನೀವು ಬೇರೆ ಭಾಷೆಯವರು ನೋಡಿ, ಅವ್ರ ಭಾಷೆನಲ್ಲೇ ಮಾತಾಡ್ತಾ ಇರ್ತಾರೆ, ನಮ್ಮ ಭಾಷೆ ಮಾತಾಡಕ್ ಬಿಲ್ಲ. ಅವ್ರಿಬ್ಬರಿಗೂ ಕನ್ನಡ ಬರುತ್ತೆ, ಆದ್ರೆ ಕನ್ನಡ ಮಾತಾಡೋದಿಲ್ಲ. ಆದ್ರೆ ನಾವಾಗಲ್ಲ, ನಾವು ಕನ್ನಡಿಗರು ಒಂದಿಷ್ಟು ಅಭಿಮಾನವೇ ಇಲ್ಲ ಅನ್ನೋ ಅನ್ಸುತ್ತೆ ನಮ್ಗೇನು. ನಮ್ಗೊಂದಿಷ್ಟು ಅಭಿಮಾನವನ್ನ ಮೂಡಿಸ್ಕೊಳ್ಳಿ. ನಮ್ ಕನ್ನಡದಕ್ಕೆ ನಾವು ಬರ್ಬೇಕು. ಅಲ್ಲಿ ನಾವು ಎಷ್ಟೇ ವಿದ್ಯಾವಂತ, ಎಷ್ಟೇನು ಸಂಪಾದನೆ ಮಾಡಿ, ಏನಾದ್ರೂ ಮಾಡಿ, ಆದ್ರೆ ಒಂದು ಕನ್ನಡದ ಬಗ್ಗೆ ಅಭಿಮಾನ ಇರ್ಲಿ, ನಮ್ಮ ನೆಲ ಜಲ ಅದ್ರ ಬಗ್ಗೆ ಒಂದು ಆಸಕ್ತಿ ಇರ್ಲಿ, ಆವಾಗ ಒಂದು ಭಾಷೆ, ಒಂದು ದೇಶ ಉಳಿತೈತೆ. ಇದನ್ನ ನಮ್ಮ ಮುಂದಿನ ಪೀಳಿಗೆಗೂ ನಾವು ಕೊಡಬಹುದು. ಇಲ್ಲ ಅಂತ ಅಂದ್ರೆ ಮುಂದಿನ ಪೀಳಿಗೆಗೆ ಕನ್ನಡ ಸಿಗದೇ ಇಲ್ಲ. ಯಾಕೆಂದಾಗ ಮಾತನಾಡೋ ಸಂಖ್ಯೆ ಕಡಿಮೆ ಆಗುತ್ತೆ, ಬರೆಯೋರು ಓದೋರ್ ಸಂಖ್ಯೆ ಕಡಿಮೆ ಆಗುತ್ತೆ. ಆವಾಗ ಕೊನೆಗೆ ಹೇಳ್ತಾರೆ, ಇದರಲ್ಲಿ ಇದು ಮಾತನಾಡೋರು ಯಾರು ಇಲ್ಲ ಅಂತ ಹೇಳಿ ನಮ್ಮ ಮುಂದಿನ ಪೀಳಿಗೆ ಏನ್ ಮಾಡುತ್ತೆ, ಕೊನೆಗೆ ಅದನ್ನ ಕೈ ಬಿಟ್ಬಿಡ್ತೈತೆ. ಯಾವಾಗ ಕೈ ಬಿಡುತ್ತೋ ಅದು ನಾಶವಾಗುತ್ತೆ, ಅದು ಉಳಿಯೋದೇ ಇಲ್ಲ. ಆದ್ರಿಂದ ದಯಮಾಡಿ ನಮ್ಮ ಭಾಷೆನ ನಾವು ಕೇವಲ ಕನ್ನಡ ರಾಜ್ಯೋತ್ಸವ ದಿನ ಅಲ್ಲ, ಆ ತಿಂಗಳಲ್ಲಿ ಮಾತ್ರ ನಾವು ಆಚರಣೆ ಮಾಡೋದು ಕನ್ನಡ ರಾಜ್ಯೋತ್ಸವ ಅಲ್ಲ. ಯಾಕೆಂದಾಗ ಅದು ಆ ತಿಂಗಳಲ್ಲಿ ನಮಗೆ ಬಂದಿದೆ, ಆ ಮುಂದೆ ನೆನ್ಕೊಂಡು ನಾವು ಮುಂದೆ ಹೋಗ್ಬೇಕು, ಅದಕ್ಕೋಸ್ಕರ ಆಚರಣೆ ಮಾಡ್ತೀವಿ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಕನ್ನಡ ಉಳಿಬೇಕು ಅಂದಾಗ ನಾವು ಎಲ್ಲಾ ಕಡೆ ನಾವು ಕನ್ನಡವನ್ನು ಉಪಯೋಗಿಸಿ, ಅವಾಗ ಕನ್ನಡ ಬೆಳಿತೈತೆ, ಉಳಿತೈತೆ. ನಾನು ಅಕ್ಕಪಕ್ಕದ ರಾಜ್ಯಗಳಿಗೆ, ನಮ್ಮ ದೇಶದಲ್ಲಿರುವಂತ ಕೆಲವೊಂದು ರಾಜ್ಯಗಳಿಗೆ ಹೋಗಿ ಬಂದಿದ್ದೀನಿ. ಅಲ್ಲಿಗೆ ಅವ್ರಿಗೆ ಅಲ್ಲಿರೋರು ಕೆಲವೊಬ್ಬರಿಗೆ, ಇಲ್ಲಿ ಬಂದು ಹೋಗಿರೋರಿಗೆ ಕನ್ನಡ ಬರುತ್ತೆ. ಆದ್ರೆ ನಾವು ಅಲ್ಲಿ ಹೋಗಿ ಮಾತಾಡಿದಾಗ ಅವ್ರು ಕನ್ನಡ ಮಾತಾಡೋದೇ ಇಲ್ಲ, ಅವ್ರ ಭಾಷೆ ಮಾತಾಡ್ತಾರೆ. ಕೆಲವೊಬ್ರು ನಮ್ಮ ಕನ್ನಡಿಗರನ್ನು ನೋಡಿ ನಿಗಾಡ್ತಾರೆ, ಇವರ ಭಾಷೆ ಮೇಲೆ ಅಭಿಮಾನ ಇಲ್ಲ ಅಂತ. ನೀವು ಕೆಲವೊಂದು ಪಿಕ್ಚರ್ಗಳು ನೋಡಿ, ಅವ್ರವ್ರ ಪಿಕ್ಚರ್ಗಳು ಈ ಬೆಂಗಳೂರಿನಲ್ಲೇ ನೋಡಿ, ಆ ಭಾಷೆ ಜನ ಆ ಭಾಷೆಯ ಪಿಕ್ಚರ್ನೇ ನೋಡ್ತಾವ್ರೆ, ನಮ್ ಕನ್ನಡದ ಪಿಕ್ಚರ್ ನೋಡೋದೇ ಇಲ್ಲ ಅವ್ರು. ಆದ್ರೆ ನಮ್ ಕನ್ನಡಿಗರು ಆಗಲ್ಲ, ನಮ್ ಕನ್ನಡ ಪಿಕ್ಚರ್ ನೋಡೋದಲ್ಲ, ನಾವು ಬೇರೆ ಭಾಷೆ ಪಿಕ್ಚರ್ಗಳನ್ನ, ಅವರ ಹೀರೋಗಳನ್ನ ಅವ್ರನ್ನ ನಾವು ಫಾಲೋ ಮಾಡ್ತೀವಿ. ನಾವೆಷ್ಟು ಸ್ವಾಭಿಮಾನ ಇಲ್ದ ವ್ಯಕ್ತಿಗಳು ಅನ್ನೋದನ್ನ ನೋಡಿ. ದಯಮಾಡಿ ನಮ್ಮ ಭಾಷೆ, ನಮ್ಮ ಚಲನಚಿತ್ರ, ನಮ್ಮ ಸಂಸ್ಕೃತಿ ಇದನ್ನ ಮೈಗೂಡಿಸ್ಕೊಳ್ಳಿ. ಇಲ್ಲ ರೀ, ನೀವು ಬೇರೆ ಭಾಷೆಯವರು ಇಲ್ಲಿ ಪಿಕ್ಚರ್ ಬಿಟ್ಟು ಇಲ್ಲಿ ಪಾಸ್ ಆಯ್ತಾವೆ ಅಂದ್ರೆ ಇಲ್ಲಿ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಾವ್ರೆ. ನಿಮ್ಗೆ ಗೊತ್ತಿದೆಯಾ ನಾವು ಗೊತ್ತಿಲ್ಲ, ಕೆಲವೊಂದು ಅಕ್ಕಪಕ್ಕದ ಭಾಷೆಗಳು ಬೆಂಗಳೂರಿನಲ್ಲಿ ಅವ್ರಿಗೆ ರಿಲೀಸ್ ಆಗ್ಲೇಬೇಕು ಅಂತ ಕೇಳ್ತಾರೆ. ಯಾಕೆಂದಾಗ ಅಲ್ಲಿ ಎಷ್ಟು ಕಲೆಕ್ಷನ್ ಆಗುತ್ತೋ ಅದಕ್ಕಿಂತ ಹೆಚ್ಚಿಗೆ ಕಲೆಕ್ಷನ್ ಇಲ್ಲ ಆಗುತ್ತೆ. ಅಂದ್ರೆ ನಮ್ ಕನ್ನಡಿಗರು ನಾವ್ ಎಷ್ಟು ಅಭಿಮಾನ ಇಟ್ಕೊಂಡಿದೀವಿ ಅವ್ರ ಮೇಲೆ. ಕರೆಕ್ಟ್, ನಾವು ಅಭಿಮಾನ ಇಟ್ಕೊಳ್ಳೋದು ಒಳ್ಳೇದು, ಆದ್ರೆ ಅದೇ ರೀತಿ ನಮ್ ರೀತಿಯಲ್ಲಿ ಅವರು ಇರ್ಬೇಕು ತಾನೆ. ನಮ್ ಪಿಕ್ಚರ್ಗಳು ಹೊರ ರಾಜ್ಯದಲ್ಲಿ ಎಲ್ಲಿ ಎಷ್ಟು ಚೆನ್ನಾಗಿ ಓಡ್ತಾವೆ ಅಂತ ಲೋಕ ನೋಡಿ.
ಕೆಲವು ಜನ ನಮ್ಮ ಭಾಷೆಯ ಮೇಲೆ ನಮ್ಮ ಪಿಕ್ಚರ್ ಮಾಡಿರೋ ಕತೆ ಸರಿ ಇಲ್ಲ, ಅದ್ ಸರಿ ಇಲ್ಲ, ಈ ಸರಿ ಇಲ್ಲ ಅಂತ ಬೇಕಾದಷ್ಟು ಕಂಪ್ಲೇಂಟ್ ಹೇಳ್ತಾರೆ. ಅವರಲ್ಲಿ ಎಷ್ಟು ಕತೆಗಳು ಚೆನ್ನಾಗಿದಾವೆ, ಅವು ಯಾಕೆ ಇಲ್ಲಿ ಬಂದು ನೋಡ್ತಾವ್ರೆ ಜನ? ಅವ್ರ ಭಾಷೆ ಜನ ಬಂದಾಗ ಅವರು ಬೇಗ ಅವ್ರ ಭಾಷೆ ಪಿಕ್ಚರ್ ನೇ ನೋಡ್ತಾರೆ ಅವ್ರು. ಆದ್ರಿಂದ ನೀವು ಯಾವ್ದ್ರೂ ಪರವಾಗಿಲ್ಲ, ನಾವು ಎಲ್ಲಾರ ಜೊತೆ ಚೆನ್ನಾಗಿರೋಣ, ಅದ್ರಲ್ಲಿ ಏನು ಸಂದೇಶ ಇಲ್ಲ. ಆದ್ರೆ ನಮ್ಮ ಭಾಷೆ, ನಮ್ಮ ಅಭಿಮಾನವನ್ನ ನಾವು ಬಿಟ್ಕೊಡ್ಬಾರ್ದು. ಆದಷ್ಟು ನಾವು ಬೇರೆಯವ್ರಿಗೆ ನಮ್ಮ ಭಾಷೆ ಕಲಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಇದು ಗೆಳೆಯರೆ, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.